ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಭೂಮಿ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ, ಬೇಡ ಸಾಹೇಬ್ರೆ ಅಂತ ಹೇಳಿ. ಆದ್ರೆ ಅವನು ಒಪ್ಕೊಳ್ಳೋದೇ ಇಲ್ಲ. ಹಿಂದಿನದ ಎಲ್ಲವನ್ನೂ ಕೂಡ ಜ್ಞಾಪಿಸ್ತಾಳೆ. ನೀನ್ ಅವತ್ತು ನನಗೆ ಅಂಗಡಿ ಸುಟ್ಟೋದಾಗ ಬಂದು ಅಂಗಡಿ ಕೊಡ್ಸಿ, ನೀನ್ ನನ್ನ ಮಗಳಿದ್ದಾಗೆ, ನಾನು ನಿನ್ ತಂದೆ ಇದ್ದಾಗೆ ಅಂತ ಅಂದ್ರೆ ನಮ್ಮ ಅಪ್ಪ ಮಗಳು ಬಾಂಧವ್ಯನ ಕಡೆಗಣಿಸಕ್ಕಾಗತ್ತಾ? ನನ್ಗೆ ಮೊದಲನೇ ದಿನ ನೋಡ್ದಾಗಿನಿಂದನೂ ಕೂಡ ನೀವು ನನ್ನ ಅಪ್ಪ ಅಂತ ಅನ್ಸಕ್ ಶುರುವಾದ್ರೆ ನನಗೆ ನಮ್ಮ ಅಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ನೀವು ಈ ಕೇಸನ್ನೇ ತಗೋಬೇಕಾಗಿಲ್ಲ, ಈ ಕೇಸಲ್ಲೇ ನೀವು ಗೆಲ್ಬೇಕಾಗಿಲ್ಲ. ಯಾವ್ದನ್ ತಗೊಂಡ್ರು ನೀವು ಗೆಲ್ತೀರಾ. ದಯಮಾಡಿ ನಿಮ್ ದಮ್ಮಯ್ಯ ಅಂತ ನಿಮ್ ಖಾಲಿ ಬಿದ್ದು ಬೇಡ್ಕೊಡ್ತೀನಿ, ಈ ಕೇಸಿಂದ ಹಿಂದೆ ಹೋಗಿ. ನನಗೆ ಅಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ, ನಾನೊಬ್ಳು ಅನಾಥೆ, ಪ್ಲೀಸ್ ದುಡ್ಡು ಸಾಹೇಬ್ರೆ ಬೇಡ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಡ್ತಾರೆ. ಇಲ್ಲಿ ದೇವ್ಯಾನಿ, ಖತರ್ನಾಕ್ ದೇವ್ಯಾನಿ ಅವಳಿಗೆ ಉರಿತಾ ಇರ್ತದೆ. ಅಷ್ಟರಲ್ಲಿ ಅವಳ ಕಡೆ ಸನ್ನೆ ಮಾಡ್ತಾಳೆ, ಆ ಅಶ್ವಿನಿ ಕಡೆ. ಅಶ್ವಿನಿ ಬಂದು ಅವಳೊಂತರಕ್ಕೆ ನಾಟಕ ಆಡ್ತಾಳೆ. ನಾಟಕ ಆಡ್ತಿದ್ದಾಗೇನೆ ಎಷ್ಟು ಕರಗ್ತಾ ಇರ್ತಾನೆ ಶ್ರವಣ್. ತಕ್ಷಣ ಅವನು ಆಗದೇ ಇಲ್ಲ ಅಂತ ಹೇಳಿ ನಿಂತಾಗ ಅಜಿತ್ನಿಗೆ ಬಹಳ ಕೋಪ ಬರ್ತದೆ. ಕೆಂಡ ಮಂಡಲ ಹೋಯ್ತಾನೆ ಅಜಿತ್. ಸಿಡ್ದು ಹೇಳ್ತಾನೆ, ಅವನು ಹೇಳ್ತಾನೆ ಬೆನ್ನಿನ ಜೊತೆಲಿ ಕೈ ಹಿಡ್ಕೊಂಡು, ನೋಡು, ಯಾರು ನಿನ್ ಪರವಾಗಿ ನಿಲ್ದಲಿ ಇರ್ಲಿ, ಆದ್ರೆ ನಾನು ಮಾತ್ರ ಈ ಧರ್ಮ ಅಧರ್ಮ ನ್ಯಾಯ ಅನ್ಯಾಯಗಳ ಈ ಹೋರಾಟದಲ್ಲಿ ಧರ್ಮದ ಪರವಾಗಿ ನ್ಯಾಯದ ಪರವಾಗಿ ನಾನ್ ನಿಂತ್ಕೋತೀನಿ. ಅಂದ್ರೆ ನಿನ್ನ ತಾಯಿಯ ಪರವಾಗಿ, ನಿನ್ ಪರವಾಗಿ ನಾನು ನಿಂತು ಈ ಕೇಸನ್ನ ಗೆಲ್ಸಿ ತೀರಿಸ್ತೀನಿ. ನೋಡೇ ಬಿಡೋಣ. ಇವತ್ತು ಶಪಥ ಮಾಡ್ತಾ ಇದ್ದೀನಿ ಎಲ್ರ ಮುಂದೆ. ನನಗೂ ಈ ಅನ್ಯಾಯದ ವಿರುದ್ಧಕ್ಕೂ ಹೋರಾಟ. ಯಾರೇ ಅಡ್ಡ ಬಂದ್ರು ಕೂಡ ಬಿಡೋದಿಲ್ಲ. ಈ ಧರ್ಮ ಯುದ್ಧ ನಡಿಲಿ, ಜಯ ನಮ್ದೇನೆ, ಹೆದರ್ಕೋಬೇಡ, ಬಾ ನಾನಿದ್ದೀನಿ ಅಂತ ಹೇಳಿ ಪಾಪ ಸಾಂತ್ವನ ಮಾಡಿ, ಅವನಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡ್ತಾ ಅವಳನ್ನು ಎಳ್ಕೊಂಡು ದರ ಹೊಟ್ಟೋಗ್ಬಿಡ್ತಾನೆ. ಪಾಪ ಬಹಳ ನೋವಾಗ್ತದೆ. ಯಾಕೆಂದ್ರೆ ಬಹಳಷ್ಟು ಬೇಡ್ಕೊಳ್ತಾಳೆ ಇವಳು. ಅವನ ಜೊತೆಗೆ ಇಲ್ಲಿ ದೇವ್ಯಾನಿನ ಉಳಿಸ್ಕೊಳ್ಳೋಕ್ಕೂ ಕೂಡ ಇವಳು ಒಂದ್ ರೀತಿ ಇವಳೇ ಕಾರಣ. ಬೇಡ್ಕೊಂಡು ನೀವು ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಿ ಅಮ್ಮನ ಹತ್ರ. ಬೇಡ, ಅಜ್ಜಿ ಎಲ್ಲ ಬೇಸರ ಮಾಡ್ಕೊಡ್ತಾರೆ ಅಂತ ಅವಳು ಹೇಳಿದ್ರಿಂದಾನೇ ದೇವ್ಯಾನಿ ಉಳ್ಕೊಳಗಾಯ್ತು. ಅದ್ರ ಕೃತಜ್ಞತೆ ಒಂದ್ ಅಂಶನೂ ಕೂಡ ಅವಳಿಗಿಲ್ಲ. ಬರೀ ದ್ವೇಷ ಅಂತ ಹೇಳಿ ಈ ಶ್ರವಣನ್ಗಂತೂ ಸ್ವಲ್ಪನೂ ಕೂಡ ಕಿಂಚಿತ್ತು ಕೂಡ ಆಲೋಚನೆ ಮಾಡೋ ಶಕ್ತಿನೂ ಇಲ್ಲ. ಎಲ್ಲೋ ಒಂದ್ ಕಡೆ ಅನುಮಾನ ಸುಳಿದಾಡ್ತದೆ, ಈತ ನಿಜವಾಗ್ಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರ ಅಂತ ಹೇಳಿ. ಯಾಕೆಂದ್ರೆ ಪೊಲೀಸ್ ಆದವರು ಎಲ್ಲವನ್ನೂ ಕೂಡ ಅನುಮಾನ ದೃಷ್ಟಿಯಲ್ಲಿ ನೋಡಿ ತಪ್ಪು ಸರಿಗಳನ್ನ ಆಲೋಚನೆ ಮಾಡಿ ಅದನ್ನ ಸರಿಪಡಿಸ್ತಾರೆ. ಹಾಗಿದ್ದು ಕೂಡ ಇಲ್ಲಿ ಶ್ರವಣ ಆ ಅಧಿಕಾರದಲ್ಲಿ ಇದ್ದು ಅದನ್ನೆಲ್ಲ ಅನುಭವಿಸಿ ಅಂತ ಸಾಕಷ್ಟು ಕೇಸ್ಗಳನ್ನ ನೋಡಿ ಬಂದಿದ್ರು ಕೂಡ ಇಲ್ಲಿ ದೇವ್ಯಾನಿ ಮೇಲೆ ಅವ್ಗೆ ಕಿಂಚಿತ್ ಅನುಮಾನ ಬರ್ತಾನೆ ಇಲ್ಲ. ಜೊತೆಗೆ ಅಶ್ವಿನಿ ಮೇಲೂ ಕೂಡ ಅಷ್ಟೇನೆ, ನನ್ನ ಮಗಳು ಅಂತ ನಂಬ್ತಾನಲ್ಲ, ಅದನ್ನು ಕೂಡ ಪರಾಮರ್ಶನೆ ಮಾಡುವಂತಹ ಬುದ್ಧಿ ಅವನಿಗೆ ಇಲ್ವೇ ಇಲ್ಲ. ಆ ರೀತಿಯಲ್ಲಿ ಕೌದು ಬಿಟ್ಟಿದೆ ಅವನಿಗೆ ಸಂಪೂರ್ಣ. ಅವನ ಮಾತಿಗೆಲ್ಲ ತಾಳಕ್ಕೆ ಕುಣಿತಾ ಇದ್ದಾನೆ. ಸಂಗೀತನೂ ಕೂಡ ಬೇಡ್ಕೊಳ್ತಾನೆ, ಬೇಡ ಕಣೋ ಶ್ರವಣ, ಇದು ಬಿಟ್ರೆ ನಿನ್ಗೆ ಯಾವ ಕೇಸನ್ನು ಬೇಕಾದ್ರೂ ಗೆಲ್ಬು. ನಿನ್ ಲಾಯರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೇಸ್ಗಳು ತಗೋಬಹುದು, ಬಿಟ್ಬಿಡು, ಬೇಡ ಕಣೋ, ಇದೊಂದು ಕೇಸು. ಪಾಪ ಅವಳೆಷ್ಟು ಬೇಡ್ಕೊಳ್ತಾಳೋ, ಕಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾಳಲ್ಲೋ ಅವ್ರ ಅಮ್ಮನ್ಗೋಸ್ಕರ. ಅವ್ರ ಅಮ್ಮನ್ ಬಿಟ್ರೆ ಯಾರು ಇದಾರೆ ಅವಳಿಗೆ. ಬೇಡ ಕಣೋ ಶ್ರವಣ, ಬಿಟ್ಬಿಡು ಅಂತ ಅವಳು ಕೂಡ ಪರಿಪರಿಯಾಗಿ ಬೇಡ್ಕೊಂಡಿರ್ತಾಳೆ. ಈ ಭೂಮಿ ಅಂತ ಅವ್ರ ಕಾಲಿಗೆ ಬಿದ್ದು ಬೇಡ್ಕೋಬೇಕಾದ್ರೆ ಕರಳು ಚುರುಕ್ ಅಂತದೆ. ಅಜಿತನಿಗೆ ಸಂಕಟ ಆಗ್ತದೆ, ನೋಡುಗರಿಗೂ ಕೂಡ ಸಂಕಟ ಆಗ್ತದೆ. ಪಾಪ ಎಂತ ಸ್ಥಿತಿನಲ್ಲಿ ಇದ್ದಾಳಪ್ಪ. ಸ್ವಂತ ಅಪ್ಪನೇ ಮಗಳು ಅಂತ ಗುರುತಿಸಲಾರ್ದಂತ ಸ್ಥಿತಿನಲ್ಲಿದ್ದಾನೆ. ಯಾರನ್ನೋ ಕೊಲೆಗಡಿಕೆಯನ್ನ, ಕಳ್ಳಿನ, ಸುಳ್ಳಿನ ಅಂಥವ್ರನ್ನೆಲ್ಲ ತನ್ನ ಸಂಬಂಧಿಕರು ಅಂತ ಹೇಳಿ ನಂಬ್ತಾ ಇದನ್ನೆಲ್ಲ ಅನ್ನುವಂತ ನೋವು ನೋಡುಗರಿಗೂ ಕೂಡ ಆಗ್ತಾ ಇದೆ. ಆದ್ರೆ ಭೂಮಿಗೆ ಅಜಿತ ಇರೋವರೆಗೂ ಕೂಡ ಸೋಲೇ ಇಲ್ಲ. ಖಂಡಿತ ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಮನೆನೂ ಕೂಡ ಹೇಳಿದ್ದೆ, ಅವನು ಖಂಡಿತ ಭೂಮಿಯ ಪರವಾಗಿ ನಿಂತು ಜಯವನ್ನ ತರ್ತಾನೆ, ಜಯಶಾಲಿಯಾಗಿ ನಿಂತ್ಕೊಳ್ತಾನೆ ಭೂಮಿ ಪರ. ಯಾಕೆಂದ್ರೆ ಅಜಿತ ಸಿಟ್ಟಿನಿಂದ ಸವಾಲಾಗ್ತಾನೆ, ಜೊತೆಗೆ ಆತ್ಮಪೂರ್ವಕವಾಗಿ ಸಾಧಿಸಿ ತೀರಿಸ್ತಾನೆ. ಈ ನ್ಯಾಯ ಅನ್ಯಾಯ ಅಧರ್ಮಗಳ ನಡುವೆ ಈ ಧರ್ಮ ಯುದ್ಧ ಸಾಗ್ಲಿ, ಈ ಧರ್ಮ ಯುದ್ಧದಲ್ಲಿ ನಮಗೆ ಜಯ, ಬಾ ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವಳನ್ನ ಪ್ರೀತಿಯಿಂದ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.